ಮೇನ್ಲಿ ಒಂದು ಟಾಪ್ ನ ಸುಂದರಿ ಅಂತ ಟೈಟಲ್ ಬರ್ತಿದ್ದಂಗೆ ಸ್ವಲ್ಪ ಏನಾದ್ರೂ ವಿಶೇಷತೆ ಇರಬೇಕಲ್ಲ ಅಂತ ಅನ್ಕೊಂಡಾಗ ಮೇನ್ಲಿ ಒಂದು ಕರ್ಲಿ ಹೇರ್ ಹುಡುಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡೆ. ಸೊ ಇವರ ಒಂದಷ್ಟು ಫೋಟೋಸ್ ಎಲ್ಲ ನೋಡ್ಬೇಕಾದ್ರೆ ಆ ಒಂದು ಸ್ಟೈಲ್ ತುಂಬಾ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದ್ರು. ಸೊ ಅಲ್ಲಿಗೆ ಅನಿಸ್ತು ಓಕೆ ನನ್ನ ಸಾಂಗ್ ಸೆಟ್ ಆಗ್ತಾರೆ ಅಂತ. ಅಂಡ್ ಸೊ ಪ್ರೊಫೈಲ್ ಎಲ್ಲ ಚೆಕ್ ಮಾಡಿದಾಗ ಸ್ವಲ್ಪ ಭರತನಾಟ್ಯ ಎಲ್ಲ ಮಾಡ್ತಾರೆ, ಡ್ಯಾನ್ಸ್ ಅಂತೂ ಆರಾಮಾಗಿ ಆಗೋಯ್ತು ನನಗೆ ಅಂತ ಅಂದ್ಬಿಟ್ಟು ಸೊ ಇವ್ರಿಗೆ ಮೆಸೇಜ್ ಮಾಡಿ ಸೊ ಅಲ್ಲಿಂದ ಒಂದು ಮೀಟ್ ಮಾಡಿ ಸಾಂಗ್ ಕೇಳಿಸಿ ಅಪ್ರೋಚ್ ಮಾಡಿದೆ, ಒಪ್ಕೊಂಡ್ರು. ಅಂಡ್ ನಮ್ಮ ಟಾಪ್ ನಾಥ್ ಸುಂದರಿ ಪ್ರಕೃತಿ ರಾಜೇಂದ್ರ. ಮೊದಲನೇದಾಗಿ ಎಲ್ರಿಗೂ ನಮಸ್ತೆ. ಐ ವುಡ್ ಫಸ್ಟ್ ಲೈಕ್ ಟು ಸೇ ಥ್ಯಾಂಕ್ ಯು ಆಲ್ ಆಫ್ ಯು ಬಿಕಾಸ್ ನಿಮ್ಮ ಸಮಯವನ್ನು ಕೊಟ್ಟು ನಿಮ್ಮ ಸಪೋರ್ಟ್ ಮಾಡಿಕೊಂಡು ಇಲ್ಲಿ ತನಕ ಬಂದಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಮೊದಲಾಗಿ ಯಶವಂತ್ ಅವರು ನನಗೆ ಕಾಂಟ್ಯಾಕ್ಟ್ ಮಾಡಿದಾಗ ಈ ಥರ ಒಂದು ಆಲ್ಬಮ್ ಸಾಂಗ್ ಮಾಡ್ತಿದ್ದೀನಿ ಅಂತ ಅಂದಾಗ ನನಗೊಂದಷ್ಟು ಡೌಟ್ಸ್ ಇತ್ತು. ಓಕೆ, ಹೇಗೆ ಮಾಡೋದು? ಸಿ ಐ ಆಮ್ ಅ ಡಾನ್ಸರ್, ಕ್ಲಾಸಿಕಲ್ ಡಾನ್ಸ್ ಮಾಡ್ತೀನಿ, ಹೆಚ್ಚಿಗೆ ಭರತನಾಟ್ಯ, ಮೋಹಿನಿಯಾಟ್ಟಂ, ಕಥಕ್ ಅನ್ನೋ ಒಂದಿಷ್ಟು ಡಾನ್ಸ್ ಸಾಂಗ್ಸ್ಗಳನ್ನ ಮಾಡ್ತೀನಿ. ಬಟ್ ಆ್ಯಸ್ ಅ ಆಲ್ಬಮ್ ಸಾಂಗ್ ಮಾಡಬೇಕು ಅಂತ ಹೇಳಿದಾಗ ನಂಗೆ ಒಂಚೂರು ಭಯ ಇತ್ತು. ಹೇಗೆ ಸ್ಕ್ರೀನ್ ಮೇಲೆ ಕಾಣಿಸ್ಕೋಬೇಕು, ಎಕ್ಸ್ಪ್ರೆಷನ್ಸ್ ಆಗಿರಲಿ, ಅದೆಲ್ಲ ಒಂದಿಷ್ಟು ಡೌಟ್ಸ್ ಇತ್ತು. ಆ್ಯಂಡ್ ಆಲ್ಸೋ ಅವ್ರ ಸಾಂಗ್ ಮೊದಲನ್ನ ಕೇಳಿದಾಗ ಐ ಸ್ಟಾರ್ಟೆಡ್ ಗ್ರೂವಿಂಗ್ ಟು ಇಟ್. ಅಲ್ಲೇ ಡಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲೇ ನನಗೆ ಇಷ್ಟ ಆಯಿತು. ಆಮೇಲೆ ದೆನ್ ವಿ ಅಗ್ರಿ ಟು ದಿ ಪ್ರಾಜೆಕ್ಟ್. ಸೊ ಇಲ್ಲಿ ತನಕ ಬಂದಿದ್ದೀವಿ. ಆ್ಯಂಡ್ ಟೀಮ್ ಬಗ್ಗೆ ಹೇಳೋದಾದರೆ ಎಕ್ಸ್ಟ್ರೀಮ್ಲಿ ಸಪೋರ್ಟಿವ್ ಆಗಿದ್ದರು. ರಾಮ್ ಸರ್ ಆಗಿರಲಿ, ಎಲ್ಲರೂ ಕೂಡ ತುಂಬ ಒಳ್ಳೆ ಕೊರಿಯೋಗ್ರಫಿ ಮಾಡಿದ್ದಾರೆ. ಡಾನ್ಸ್ ಟೈಮಲ್ಲೂ ಅಷ್ಟೇ, ಪ್ರಾಕ್ಟೀಸ್ ಟೈಮಲ್ಲೂ ಅಷ್ಟೇ ತುಂಬ ಒಳ್ಳೆ ಸಪೋರ್ಟ್ ಕೊಟ್ಟರು ರಾಮ್ ಸರ್ ಆ್ಯಂಡ್ ಬ್ಯಾಕ್ ಡಾನ್ಸರ್ಸ್ ಎವ್ರಿಬಡಿ. ಸೊ ಒಂದು ವಾರ ಡಾನ್ಸ್ ಪ್ರಾಕ್ಟೀಸ್ ಮಾಡಿಕೊಂಡು ಬಂದ್ವಿ. ಆಮೇಲೆ ಶೂಟ್ ದಿನ ಬಂತು. ಐ ವಾಸ್ ರಿಯಲಿ ನರ್ವಸ್ ಟು ಬಿ ಆನೆಸ್ಟ್. ಮತ್ತು ದೆನ್ ಹಾಗೆ ಟೀಮ್ ಎಲ್ಲರೂ ಸಪೋರ್ಟಿಂದ ಚೆನ್ನಾಗೋಯ್ತು. ಐ ಹೋಪ್ ಯು ಆಲ್ ಲೈಕ್ ಇಟ್. ಇವಾಗ ತಾನೇ ನೋಡಿದ್ದೀರಾ. ಸೊ ಒಂದಿಷ್ಟು ಇನ್ನೂ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಗೇನ್ ಥ್ಯಾಂಕ್ ಯು ಟೀಮ್, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಒನ್.